ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 25ನೇ ತಾರೀಕು ಇಂಗ್ಲಿಷ್ ಅಲ್ಲಿ ಜ್ಯೋತಿಷ್ಯ ಕಾರ್ಯಾಗಾರ ಇರ್ತಕ್ಕಂಥದ್ದು. ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ 2ನೇ ಕಾರ್ಯಾಗಾರ ಇರ್ತಕ್ಕಂಥದ್ದು ಕನ್ನಡದಲ್ಲಿ 101ನೇ ಬ್ಯಾಚು ಏಪ್ರಿಲ್ 22. ಜ್ಯೋತಿಷ್ಯ ಶಾಸ್ತ್ರ ನಮಗೆ ಬಹಳಷ್ಟು ಸಹಾಯ ಮಾಡುತ್ತೆ. ನಮ್ಮ ಜೀವನದ ಬರ್ತಕ್ಕಂಥ ಅನೇಕ ಘಟನೆಗಳು, ಎಸ್ಪೆಷಲಿ ಒಂದು ಎಜುಕೇಷನಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ಇರ್ಬೋದು, ಯಾವ ಟೈಮಲ್ಲಿ ಸರ್ ಹೋಗುತ್ತೆ, ಯಾವ ಟೈಮಲ್ಲಿ ಬದಲಾವಣೆ ಆಗುತ್ತೆ, ಹಾಗೆ ಯಾವ ಟೈಮಲ್ಲಿ ನಮಗೆ ಯಾವ ಒಂದು ಕೆರಿಯರ್ನ ಚೂಸ್ ಮಾಡ್ಕೋಬೇಕು. ಕೆಲವೊಂದು ಸತಿ ನಾವು ಇಂಜಿನಿಯರಿಂಗ್ ಮಾಡಿಬಿಡ್ತೀವಿ, ಅರ್ಧಕ್ಕೆ ಬಿಟ್ಬಿಡ್ತೀವಿ. ಕೆಲವೊಂದು ಸತಿ ಇಂಜಿನಿಯರಿಂಗ್ ಹೋಗ್ತೀವಿ, ಬೇರೆ ಲೈನಲ್ಲಿ ಇರ್ತೀವಿ, ಈ ಲೈನ್ ಮಾಡಬೇಕಾಗಿತ್ತು ಅಂತ ಬರುತ್ತೆ. ಕೆಲವರು ಡಿಪ್ಲೊಮಾಗೆ ಹೋಗ್ತಾರೆ, ITIಗೆ ಹೋಗ್ತಾರೆ. ಕನ್ಫ್ಯೂಷನ್ಸ್ ಜಾಸ್ತಿ ಇರ್ತಕ್ಕಂಥದ್ದು. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ವಿಶೇಷ ಏನು ಅಂತಂದ್ರೆ, ಕರ್ಮಾನುಸಾರ ಕೆಲವೊಂದು ದಾರಿ ಇರ್ತಕ್ಕಂಥದ್ದು ವಿಶೇಷ. ಜಾಬಲ್ಲೂ ಅಷ್ಟೇ, ಸಾಕಷ್ಟು ಜನ ಜಾಬಲ್ಲಿ ಇರ್ತಾರೆ, ಬಿಸ್ನೆಸ್ ಮಾಡಿ ಕೈ ಸುಟ್ಕೊಳ್ತಾರೆ. ಕೆಲವೊಬ್ರು ಜಾಬಲ್ಲಿದ್ದು ಈ ಶೇರ್ಸ್ ಎಲ್ಲ ಮಾಡಿ ಹಣ ಕಳ್ಕೊಂಡಿರ್ತಾರೆ. ಈ ನಮ್ಮ ಸಬ್ಜೆಕ್ಟ್ ಏನ್ ಮಾಡುತ್ತೆ, 15,000 ಇನ್ವೆಸ್ಟ್ಮೆಂಟ್, ಲೈಫ್ ಇನ್ವೆಸ್ಟ್ಮೆಂಟ್ಗೆ 15,000 ಅಷ್ಟೇ. ಪ್ರತಿ ದಿವಸ ಹೇಳ್ತೀನಿ, ಯಾರು ಹೇಗಾರು ಮಾತಾಡ್ಕೊಳ್ಳಿ, ಇದು ದಂಧೆ ಯಾರು ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ, ಯು ಹ್ಯಾವ್ ಚೇಂಜ್ಡ್ ಮೆನಿ ಲೈಫ್ಸ್. ತುಂಬಾ ಜನರ ಬದುಕನ್ನ ಬದಲಾಯಿಸಿದೀವಿ. ಇದು ನನಗೆ ಬಹಳ ಹೆಮ್ಮೆಯ ಒಂದು ವಿಚಾರ. ಅನೇಕರು ಈ ಶಾಸ್ತ್ರನ ಕಲಿತು ಅವರ ಬದುಕಲ್ಲಿ ಬರ್ತಕ್ಕಂಥ ಅನೇಕ ಅವಘಡಗಳನ್ನ ಎಷ್ಟೋ ಮಟ್ಟಿಗೆ ಕಮ್ಮಿ ಮಾಡಿಕೊಂಡು ಇರ್ತಕ್ಕಂಥ ಒಂದು ಕರ್ಮದ ಫಲವನ್ನ ನೋಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಫೀಸ್ 15,000 ಅಷ್ಟೇ. ಕುಟುಂಬ ಸಮೇತರಾಗಿ ಕಲೀರಿ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ. ತುಂಬಾ ಜನ ಯಾವಾಗ್ಲೂ ಬರ್ತಾರೆ ನನ್ನ ಹತ್ರ, ಅಲ್ಲೋಗಿದ್ವಿ, ಅದು ಮಾಡಿಸಿದ್ವಿ, ಇಲ್ಲೋಗಿದ್ವಿ, ಇದು ಮಾಡಿಸಿದ್ವಿ, ಎಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗಿತ್ತು ಅಂತಂದ್ರೆ ಅದು ಕೇಳಕ್ಕಾಗಲ್ಲ ಕಿವಿಲಿ. ಮತ್ತೆ ಇಲ್ಲಿ ಯಾಕೆ ಬಂದ್ರಿ ಅಂತಂದ್ರೆ, ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಏನಿದೆ ನೋಡ್ಕೊಂಡು ಅದನ್ನ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಜ್ಯೋತಿಷ್ಯ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ಅಂತಂತಾರೆ. ಆ ಒಂದು ವಿಚಾರದಲ್ಲಿ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನು ಅಂತಂದ್ರೆ, ಜ್ಯೋತಿಷ್ಯ ಅಂತ ಸಬ್ಜೆಕ್ಟು ಇನ್ನೊಬ್ಬರ ಹತ್ರ ಹೋಗಿ ಕಾಸು ಕೊಟ್ಟು ಕೇಳೋ ಅಂಥದ್ದಲ್ಲ. ಆ ಸಮಯದಲ್ಲಿ ಸ್ವಲ್ಪ ಅವಿದ್ಯಾವಂತರು ಇದ್ರು, ಪಂಡಿತರು ಅಂತ ಕರಿತಾ ಇದ್ರು. ಜ್ಯೋತಿಷಿಗಳನ್ನ ಪಂಡಿತರು ಅಂತ ಕರಿತಾ ಇದ್ರು. ಯಾರು ಹೋಗ್ತಾ ಇದ್ರು? ಸ್ವಲ್ಪ ಮಟ್ಟಿಗೆ ಓದಿಲ್ದೇ ಇರ್ತಕ್ಕಂಥವ್ರು, ಸ್ವಲ್ಪ ಕೂಲಿ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಜ್ಞಾನ ಇರತಕ್ಕಂಥವ್ರು, ನಮ್ಗೇನು ಗೊತ್ತಾಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಕಷ್ಟ ಬಂದಿದೆ ಅಂತ ಅಲ್ಲಿ ಹೋಗ್ತಾ ಇದ್ರು. ಅವರು ಅವರ ಪಾಂಡಿತ್ಯದಿಂದ, ಕರ್ಮಫಲದಿಂದ, ಗ್ರಹಗತಿಗಳನ್ನೆಲ್ಲ ನೋಡಿಕೊಂಡು ಇಂಥದ್ದು ಮಾಡಪ್ಪ, ಇಂಥ ಟೈಮ್ ಬಂದಾಗ ಸರೋಗುತ್ತೆ ಅಂತ ಹೇಳೋರು. ಇವತ್ತಿನ ದಿವಸ ಯಾಕೆ ನಾವೆಲ್ಲ ಹೋಗ್ಬೇಕು ಅವ್ರ ಹತ್ರ? ವಿದ್ಯಾವಂತರಲ್ವಾ ನಾವು? ಆಲೋಚನೆ ಮಾಡಿ, ವೀಕ್ಷಕರೆಲ್ಲ ಆಲೋಚನೆ ಮಾಡಿ, ನಾವು ವಿದ್ಯಾವಂತರ ತಾನೆ. ಅವಾಗೇನೋ ನಮಗೆ ಸೂರ್ಯ ಅಂದ್ರೆ ಗೊತ್ತಿಲ್ಲ, ಚಂದ್ರ ಅಂದ್ರೆ ಗೊತ್ತಿಲ್ಲ, ಗುರು ಅಂದ್ರೆ ಗೊತ್ತಿಲ್ಲ, ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯನ ಒಂದು ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಅದ್ರ ಬಗ್ಗೆ ಏನೂ ಐಡಿಯಾಸ್ ಇರಲಿಲ್ಲ. ಇವತ್ತು ಎಲ್ಲರಿಗೂ ಎಲ್ಲಾ ವಿಚಾರನೂ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಸೊ ಎಲ್ಲರೂ ಎಲ್ಲಾ ವಿಚಾರನೂ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕಾದ್ರೆ ನಾವು ಇದನ್ನ ಕಲಿತು ಅವ್ರು ಹೇಳೋದೇನು ನಾವೇ ಹೆಚ್ಚಾಗಿ ತಿಳ್ಕೊಂಡು ನಮ್ಮ ಜೀವನನ ಚೆನ್ನಾಗಿ ರೂಢಿಸ್ಕೊಂಡು ಹೋಗೋಣ, ಹಣೆ ಬರನ ಬದಲಾಯಿಸಕ್ಕಾಗಲ್ಲ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಗೊತ್ತು. ಹಣೆ ಬರಹ ಬದಲಾಗಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇನ್ನೊಂದು ತಿಳ್ಕೋಬೇಕು, ಪ್ರತಿಯೊಂದು ಕೂಡ 90% ಯಾವುದೇ ಒಂದು ಪೂಜೆ ಪುನಸ್ಕಾರದಿಂದ ನೆಮ್ಮದಿ ತರುತ್ತೆ ಹೊರತು ಪರಿಹಾರ ಆಗಂಗಿದ್ರೆ ದೇವ್ರಿಗೆ ಬೆಲೆ ಇರ್ತಾ ಇರಲಿಲ್ಲ. ಪ್ರತಿ ಸತಿ ನಾನು ಹೇಳ್ತಾ ಇದ್ದೀನಿ. ಮನೇಲಿರ್ತಕ್ಕಂಥ ಪೋಷಕರು
ಗಂಡಸರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಯಸ್ಸಾಗಿರ್ತಕ್ಕಂಥವ್ರಾಗಿರ್ಬೋದು, ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ದೇವರು ಸಮಸ್ಯೆ ಬಂದಾಗ ನಾವೇನೋ ಒಂದು ಹೋಮ ಮಾಡಿಸಿದ್ವಿ, ಪೂಜೆ ಮಾಡಿಸಿದ್ವಿ, ಅದು ಮಾಡಿಸಿದ್ವಿ, ಇದು ಮಾಡಿಸಿದ್ವಿ, ಚಾನ್ಸೇ ಇಲ್ಲ. ಅದಕ್ಕೆಲ್ಲ ತೃಪ್ತಿ ಆಗ್ಬಿಟ್ಟಿದ್ರೆ ನಾವು ಜ್ಯೋತಿಷ್ಯ ಅನ್ನೋ ಸಬ್ಜೆಕ್ಟ್ನ ಸೈಡ್ಗೆ ಇಟ್ಬಿಟ್ಟು ಡೈರೆಕ್ಟ್ ಎಲ್ಲದಕ್ಕೂ ಪರಿಹಾರಕ್ಕೆ ಹೋಗ್ಬಿಡ್ತಾ ಇದ್ವಿ. ಡಯಾಗ್ನಾಸ್ ಅಂತ ಒಂದು ಬರುತ್ತೆ, ಡಯಾಗ್ನೈಸ್ ಮಾಡ್ತಕ್ಕಂಥದ್ದು ಜಾತಕದಲ್ಲಿ ಕರ್ಮಫಲ, ಅದು ಇರ್ತಾನೆ ಇರಲಿಲ್ಲ. ಡೈರೆಕ್ಟ್ ರಿಸಲ್ಟ್ಗೆ ಹೋಗ್ಬಿಡ್ತಾ ಇದ್ವಿ. ನಿಮ್ಗೇನು ಪ್ರಾಬ್ಲಮ್ಮು? ದುಡ್ಡಿನ ಪ್ರಾಬ್ಲಮಾ? ಇದು ಮಾಡಿ. ನಿಮ್ಗೇನು ಪ್ರಾಬ್ಲಮ್ಮು? ಮದುವೆ ಪ್ರಾಬ್ಲಮಾ? ಇದನ್ನ ಮಾಡಿ. ನಿಮ್ಮ ಜಾತಕ ನೋಡಿ ಅದನ್ನು ಸಮಯ ನಿಗದಿಪಡಿಸಿ ಮದುವೆ ಆಗ್ತಕ್ಕಂಥದ್ದನ್ನು ನಾವು ಮಾದ್ರೆ ಇವರಿಗೆ ಸ್ವಲ್ಪ ಲೈಫ್ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ನಿಮಗೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಸಮಾಧಾನ ಮಾಡಿ ಇದರಲ್ಲಿ ಇಂತಿಂಥದ್ದಿದೆ ಅಂತ ಹೇಳಿ ಮಾಡ್ತಕ್ಕಂಥ ವಿಚಾರ ಜ್ಯೋತಿಷ್ಯ. ಮೂಲ ಎಲ್ಲ ನೀವೆಲ್ಲ ಓಡೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸಿರೋರು ಕೊನೆಗೆ ಜ್ಯೋತಿಷ್ಯ ನೋಡೋದೇ ಬಿಟ್ಬಿಟ್ಟಿದ್ದೀರಾ, ಜ್ಯೋತಿಷ್ಯರ ಹತ್ರ ಹೋಗೋದೇ ಬಿಟ್ಬಿಟ್ಟಿದ್ದೀರಾ, ಹಿಂದೂ ಧರ್ಮದ ಮೇಲೆ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಓನ್ಲಿ ಬಿಕಾಸ್ ನಿಮ್ಮ ತಲೆಯಲ್ಲಿ ಏನಿದೆ ಅಂತಂದ್ರೆ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಇತ್ತು, ಇಲ್ಲಿಟ್ರೇಟ್ ಜಾಸ್ತಿ ಇದ್ರು. 50 ವರ್ಷದ ಕೆಳಗಡೆ ಎಷ್ಟು ಜನ ಅವಿದ್ಯಾವಂತರಿದ್ರು, 25 ವರ್ಷದ ಕೆಳಗಡೆ ಎಷ್ಟಿದ್ರು, ಈಗ 10 ವರ್ಷದ ಕೆಳಗಡೆ ಎಷ್ಟು, 5 ವರ್ಷದ ಕೆಳಗಡೆ ಎಷ್ಟು, ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಗೂಗಲಲ್ಲಿ ಮಾಡಿ ಸಿಗುತ್ತೆ. ಸೊ ಆ ಕಾಲದಲ್ಲಿ ಇರ್ತಕ್ಕಂಥವ್ರು ಯಾರೋ ಒಂದು ತಿಳಿದವರು ಈ ತಿಳಿದೇ ಇರೋರಿಗೆ ಒಂದು ಮಾರ್ಗದರ್ಶನವಾಗಿ ಸಣ್ಣ ಪುಟ್ಟ, ಏನಿಲ್ಲಪ್ಪ ನೀನು ಬೆಳೆದಿರೋ ತರಕಾರಿ ಕೊಡಪ್ಪ ಸಾಕು, ಇಷ್ಟೇ ಇತ್ತು, ಹೋಗಪ್ಪ ಇದನ್ನ ನಮಸ್ಕಾರ ಮಾಡ್ಕೋ, ದೇವ್ರ ನಮಸ್ಕಾರ ಮಾಡ್ಕೊ, ಒಂದು 6 ತಿಂಗಳನ್ನ ಸರೋಗುತ್ತೆ, ಇಷ್ಟೇ ಇದ್ದಿದ್ದು ಜ್ಯೋತಿಷ್ಯ. ಇವತ್ತಿನ ದಿವಸ ಆಡಂಬರ ಜಾಸ್ತಿ ಆಗಿದೆ. ಈ ತರ ಪೂಜೆಗಳು ಹೋಮಗಳು ಆಗಿನ ಕಾಲದಲ್ಲಿ ಎಲ್ರಿ ಇತ್ತು. ಹಳಬರೆಲ್ಲ ನೀವು ಕೂತಿದ್ರಲ್ಲ ಟಿವಿ ನೋಡ್ಕೊಂಡು, ನಿಮ್ಮ ತಾತಂದಿರು ನಿಮ್ಮ ದೊಡ್ಡಪ್ಪ ಚಿಕ್ಕಬ್ಬರು ಕೇಳಿ, ಆಗಿನ ಕಾಲದಲ್ಲೂ ಜ್ಯೋತಿಷ್ಯರು ಇದ್ರಪ್ಪ. ಎಲ್ಲೋ ಒಂದು ಕಡೆ ಹಳ್ಳಿಲಿ ಅಲ್ಲಿ ಇಲ್ಲಿ 500 ಅಂತಿದ್ರು. ಹೋದ್ರೆ ಏನಿಲ್ಲ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಇಟ್ಟರೆ ಸಾಕು. ಅವ್ರಿಗೇನಿಲ್ಲ, ಬೆಳೆದಿರೋ ತಗೊಂಡೋಗಿ ಕೊಟ್ಟರು, ಅವ್ರು ಸಾರು ಮಾಡ್ಕೊಂಡು ಆರಾಮಾಗಿ ಇರೋದನ್ನ ಹೇಳಿ ಸಮಯ ಹೇಳಿ ಹಿಂಗೆ ಬಂದಾಗ ಸರೋಗುತ್ತೆ ಹೋಗಪ್ಪ ಅಂತ ಕಳಿಸೋರು. ಇವತ್ತಿನ ದಿವಸ ಡ್ರೆಸ್ ಹಾಕೊಂಡು ಆ ಡ್ರೆಸ್ಸನ್ನ ನೋಡಿ ನಂಬಿ ಇವತ್ತು ಅನೇಕರು ಇವರಲ್ಲಿ ಏನೋ ಶಕ್ತಿ ಇದೆ ಅಂತ ಹೇಳಿ ಆ ಮೌಢ್ಯಕ್ಕೆ ಹೋಗ್ತಕ್ಕಂಥವರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಅದನ್ನ ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ತರಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಜ್ಯೋತಿಷ್ಯದ ಕಲಿಕೆ ಅನ್ನೋದೇ ಈ ಕಾರ್ಯಕ್ರಮ ಇರೋದು. ಯಾಕಪ್ಪ ಕಾಲ್ಸ್ ತಗೊಳ್ತೀನಿ ಅಂತಂದ್ರೆ ಹಿಂಗಿರುತ್ತೆ ಹಣೆ ಬರ, ಹಿಂಗ್ ಬರುತ್ತೆ, ಹಿಂಗ್ ನೋಡ್ಕೊಳ್ಳಿ, ಇದನ್ನು ತಿಳ್ಕೊಂಡಾದ್ಮೇಲೆ ಜಾಯಿನ್ ಆಗಿ ಅಂತ ಮಾತ್ರನೇ ಹೇಳಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಹೊರತು ನೀವು ನಾನು ಏನ್ ಬೇಕಾದ್ರೂ ಬದಲಾಯಿಸ್ಬಿಡ್ತೀನಿ ಅಂತ ನನಗೆ ಕೂತಿಲ್ಲ. ಅದು ಹೈಯೆಸ್ಟ್ ಲೆವೆಲ್ ಆಫ್ ಮೌಢ್ಯ. ಹಣೆ ಬರಹ ಏನಿದೆ, ಮುಂದೆ ಏನೇನಾಗುತ್ತೆ ಅಂತ ನೋಡಿ ಹೇಳ್ತಕ್ಕಂಥವನು ಜ್ಯೋತಿಷ್ಯ ಆಗ್ತಾನೆ ಹೊರತು ಹಣೆ ಬರನೇ ಬದಲಾಯಿಸ್ತೀನಿ ನೀವು ಅದು ಮಾಡಿ ಇದು ಮಾಡಿ ಅಂತಕ್ಕಂಥದ್ದು ತಪ್ಪು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಂದೆ ಚೆನ್ನಾಗಿದೆ, ಕೆಲವು ಗ್ರಹಗಳು ನಿಮಗೆ ಚೆನ್ನಾಗಿದೆ ಅಂತಂದಾಗ ಆ ಒಂದು ಫಲಗಳು ಬಂದೇ ಬರುತ್ತೆ. ಆ ಸಮಯಕ್ಕೆ ಬಂದಾಗ ಆ ಗ್ರಹಗಳಿಗೆ ಕೆಲವು ಮಂತ್ರ ಅಥವಾ ಅದಕ್ಕೆ ಪೂಜೆ ಗೀಜೆ ಮಾಡಿ ಎನ್ಹ್ಯಾನ್ಸ್ ಮಾಡ್ತಕ್ಕಂಥದ್ದನ್ನ ನಾವು ಜ್ಯೋತಿಷ್ಯ ಅಂತ ಕರಿತೀವಿ. ಇದನ್ನ ಈ ಕಡೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗೆ ನಾವು ಪೂಜೆ ಮಾಡಿಸಿ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅಂತಕ್ಕಂಥದ್ದು ಮುಟ್ಟಾಳತನ, ಮೌಢ್ಯ, ಮೂಢನಂಬಿಕೆ. ಅದಕ್ಕೆ ಎಷ್ಟೋ ಜನ ಜ್ಯೋತಿಷ್ಯನ ಮೂಢನಂಬಿಕೆ ಅಂತ ಇದೇ ಹೇಳ್ತಾ ಇರೋದು. ಆ ಕಾಂಪೌಂಡ್ರಿಂದ ಹೋಗೋದು ನಿಲ್ಲಿಸಿ. ಪ್ರತಿ ದಿವಸ ನಾನು ಹೇಳ್ಬೇಕಾಗತ್ತೆ, ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ನ ಪ್ರತಿ ದಿವಸ ಹೊಸೊಬ್ಬರು ನೋಡ್ತಾ ಇರ್ತಾರೆ, ಹಳಬರು ಸ್ವಲ್ಪ ಬಿಡ್ತಾ ಇರ್ತಾರೆ. ಪ್ರತಿ ದಿವಸ ಹೇಳೋದೊಂದೇ, ಆ ಕಾಂಪೌಂಡರ್ಗಳು ಯಾವಾಗ ನಿಜವಾದ ಜ್ಯೋತಿಷಿಗಳಾಗ್ತಾರೆ, ನಮ್ಮ ಹಿಂದೂ ಸಂಪ್ರದಾಯದ ಮೇಲೆ ಒಂದು ಭಕ್ತಿ ಬರುತ್ತೆ, ಒಂದು ಶ್ರದ್ಧೆ ಬರುತ್ತೆ, ಒಂದು ಆಸಕ್ತಿ ಬರುತ್ತೆ. ಯಾಕಂದ್ರೆ ಈ ಸಂಸ್ಥೆ, ನಾನು ಫೌಂಡರ್ ಪ್ರೆಸಿಡೆಂಟ್ ಆಫ್ ಗೋಲ್ಟ್ರಿ ಆಸ್ಟ್ರೋ ನಕ್ಷತ್ರ ನಾಡಿ. ಈ ಸಂಸ್ಥೆ 60,000 ಜನ ವಿದ್ಯಾರ್ಥಿಗಳನ್ನ ಹುಟ್ಟಾಕಿದೆ. ಅಂದಾಜು 900 ಜನಗಳಿಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದೀವಿ. ಈ ಸಂಸ್ಥೆ ಜ್ಯೋತಿಷಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಇದನ್ನ ಯಾರ್ಯಾರು ಕೇಳ್ತಾ ಇದ್ದೀರಾ, ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ರೆ ಇದನ್ನ
ತಲೆಗೆ ಹಾಕೊಳ್ಳೋ ಬದಲು ಮನಸ್ಸಿಗೆ ಹಾಕ್ಕೊಳ್ಳಿ. ಆವಾಗ ನಾನು ಮಾಡ್ತಾ ಇರ್ತಕ್ಕಂಥ ಒಂದು ನಿಜವಾದ ಒಂದು ವಿಚಾರ ನಿಮ್ಗೆ ಹೋಗುತ್ತೆ. ಅದೆಲ್ಲ ಬಿಟ್ಬಿಟ್ಟು ಯಾರೋ ಏನೋ ಹೇಳಿದ್ರು, ಇದು ಮಾಡಿ ಅದಾಗ್ಬಿಡುತ್ತೆ, ಮಾಡಿ ಇದಾಗ್ಬಿಡುತ್ತೆ, ಇದಕ್ಕೊಂದು 10 ರೂಪಾಯಿ ಹಾಕ್ಬಿಡಿ ಸರೋಗ್ಬಿಡುತ್ತೆ, ಅದಕ್ಕೆ 11 ರೂಪಾಯಿ ಹಾಕ್ಬಿಡಿ, ಇದಕ್ಕೆ ಮುಷ್ಟಿ ಇದಾಕ್ಬಿಡಿ, ಹಂಗೆಲ್ಲ ಆಗಂಗಿದ್ರೆ ಇವತ್ತು ಕಷ್ಟಗಳೇ ಇರ್ತಾ ಇರಲಿಲ್ಲ ಯಾರಿಗೂ. ಇರ್ತಕ್ಕಂಥ ಜಾತಕನ ನೋಡಿ ಕಷ್ಟ ಬಗೆಹರಿಸ್ತಕ್ಕಂಥ ಸಮಯ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಅವ್ರಿಗೆ ಶಕ್ತಿಯನ್ನ ತುಂಬಿ, ತಲೆ ಕೆಡ್ಸ್ಕೊಬಿಡಿ, ಚೆನ್ನಾಗಿದೆ, ಮುಂದೆ 6 ತಿಂಗಳಾದ್ಮೇಲೆ ಅಥವಾ 2 ವರ್ಷ ಆದ್ಮೇಲೆ ಚೆನ್ನಾಗಿದೆ, ಸ್ವಲ್ಪ ವೆಯ್ಟ್ ಮಾಡಿ, ಈ ದಶ ಈಗ ಮುಗಿತಾ ಇದೆ ಅಂತ ಹೇಳಿ ಶಕ್ತಿ ತುಂಬಿಸಿ, ಅಥವಾ ಮುಂದೆ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಅದಕ್ಕೆ ತುಂಬಾ ಸ್ವಲ್ಪ ಕೆಟ್ಟದಿದೆ, ಸ್ವಲ್ಪ ಏನು ಯೋಚನೆ ಮಾಡಬೇಡಿ, ಅದಕ್ಕೆ ಈ ರೂಟಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ, ಆದ್ರೂ ಸ್ವಲ್ಪ ನಿಮಗೆ ಸಮಸ್ಯೆ ಇರುತ್ತೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಜ್ಯೋತಿಷ್ಯದಲ್ಲಿ ಉಟ್ಕೋಬೇಕು ಮುಂದಿನ ತಿಂಗಳಲ್ಲಿ, ವರ್ಷಗಳಲ್ಲಿ, ಮುಂದಿನ ವಿಚಾರಗಳಲ್ಲಿ. ಅದು ಬಿಟ್ಬಿಟ್ಟು ನೀವು ಅದನ್ನ ಮಾಡಿಸಿ ಇದನ್ನ ಮಾಡಿಸಿ ಅಲ್ಲೋಡೋಗಿ ಇಲ್ಲೋಡೋಗಿ ಓಡಿಸೋದು ಇರುತ್ತಲ್ಲ, ರೆಸ್ಟ್ಲೆಸ್ ಮಾಡಿ ಯಾರ ಹತ್ರನೂ ದೇವ್ರು ಯಾರ ಹತ್ರನೂ ಇಲ್ಲ. ಹೋಮ ಮಾಡೋರ ಹತ್ರನೂ ದೇವ್ರು ಕೂತಿಲ್ಲ. ಅರ್ಥ ಆಯ್ತಲ್ಲ? ದೇವಸ್ಥಾನದ ಅರ್ಚಕರ ಹತ್ರನೂ ದೇವ್ರು ಕೂತಿಲ್ಲ, ಅವ್ರ ಪಕ್ಕದಲ್ಲೇ. ಇಲ್ಲದ್ರೆ ಅವ್ರಿಗೆ ಯಾಕ್ರಿ ಕಷ್ಟ ಕೊಡ್ತಾ ಇದ್ದ? ಎಷ್ಟು ಲಕ್ಷ ದೇವಸ್ಥಾನಗಳಿದಾವೆ ಪಾಪ. ಎಷ್ಟೋ ಜನ ಹಳ್ಳಿ ಕಡೆ ಅವರೇ ಬಾಳೆಹಣ್ಣು ತಗೊಂಬಂದು, ಎಲಡಿಕೆ ತಗೊಂಬಂದು, ಕರ್ಪೂರ ತಗೊಂಬಂದು ಪೂಜೆ ಮಾಡ್ತಾರೆ. ಎಷ್ಟೋ ಹಳ್ಳಿಲಿ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇವರೇ ತಂದಿರ್ತಕ್ಕಂಥ ಬಾಳೆಹಣ್ಣ ಪ್ರಸಾದವಾಗಿ ಕೊಡ್ಬೇಕಾಗುತ್ತೆ. ಅಲ್ಲಿ ಬಂದಿರೋರು ಯಾರು ನಮ್ಮ ಹತ್ರ ಏನಿಲ್ಲಪ್ಪ, ನಾವು ಹಳ್ಳಿಲಿ ಅದು ಇದು ಬೆಳೆಯೋರು, ನಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಮಂಗಳಾರತಿ ತಗೊಂಡು ಬಾಳೆಹಣ್ಣು ಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಅಲ್ಲೇ ದೇವರು ಅಲ್ಲಿ ಪಕ್ಕದಲ್ಲಿರೋನಿಗೆ ಏನು ಅಂಥದ್ದೇನು ಅವನ ಕರ್ಮದ ಪ್ರಕಾರ ಏನು ಮಾಡಿಲ್ಲ. ಎಲ್ಲೋ ಸಿಟಿಗಳಲ್ಲಿ ಒಂದು ಸ್ವಲ್ಪ ಜೋರಾಗಿರ್ತಕ್ಕಂಥ ಕೆಲವರೆಲ್ಲ ಏನೋ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಡೋದು ಅವ್ರವ್ರದ್ದು ಕರ್ಮದಲ್ಲಿ ಬೀಳುತ್ತೆ. ಇದು ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ, ಜ್ಯೋತಿಷಿಗಳಿಗೂ ಅಷ್ಟೇ, ಡಾಕ್ಟರ್ಗೂ ಅಷ್ಟೇ, ಇಂಜಿನಿಯರ್ಗೂ ಅಷ್ಟೇ, ಕರ್ಮಾನುಸಾರ ಎಲ್ಲರಿಗೂ ಒಂದೊಂದೊಂದೊಂದೊಂದು ಇರುತ್ತೆ. ದೇವರ ಸೇವೆ ಕರ್ಮಾನುಸಾರ ಮಾಡಪ್ಪ, ಅದ್ರಲ್ಲಿ ದುಡ್ಡಿಲ್ಲ ನಿನಗೆ, ಅಷ್ಟೇ ಸೇವೆ ಮಾಡ್ಕೊಂಡಿರು. ನೀನು ದೇವಸ್ಥಾನ ಪೂಜೆ ಮಾಡಪ್ಪ, ನಿನಗೆ ಕಾರು ಬಂಗ್ಲೆ ಎಲ್ಲ ಅದರಿಂದನೇ ಕೊಡ್ತೀನಿ, ಅದು ನಿನ್ನ ಕರ್ಮ. ಈ ರೀತಿ ಕರ್ಮಗಳನ್ನ ಬರೆದಿಟ್ಟಿರ್ತಕ್ಕಂಥ ಭಗವಂತ ಜ್ಯೋತಿಷ್ಯದ ಮುಖಾಂತರ, ಜಾತಕ ಮುಖಾಂತರ ಅದನ್ನು ತೋರಿಸ್ಕೊಡ್ತಾನೆ ಹೊರತು ಅಲ್ಲಿ ದೇವಸ್ಥಾನ ಪೂಜೆ ಮಾಡಿರೋ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಎಲ್ಲಿದೆ ನಿದರ್ಶನ? ಹೇಳಿ ನೋಡೋಣ, ಎಲ್ಲಿದೆ? ಯಾಕೆ ಎಷ್ಟೋ ಜನ ಈ ಹಸ್ತ ಸಾಮುದ್ರಿಕ ಅಂತ ಹಾಕೊಂಡು ಯಾವುದೋ ಲಾಡ್ಜಲ್ಲಿ ಹಾಕಿರ್ಬೇಕು, ಈ ಹಸ್ತ ಸಾಮುದ್ರಿಕ ಅಂತ ಹಾಕೊಂಡು ಯಾವುದೋ ಮೆಟಲ್ ಕೆಳಗಡೆ ಹಾಕಿರ್ಬೇಕು, ಯಾವುದೋ ಒಂದು ಲಾಡ್ಜಲ್ಲಿ ಯಾಕೆ ಮಾಡಬೇಕು ಜ್ಯೋತಿಷ್ಯ? ಆಲೋಚನೆ ಮಾಡಿ. ಯಾವುದೋ ಒಂದು ಶಟ್ರ್ ಅಂಗಡಿ ಬಾಡಿಗೆ ಕಟ್ಕೊಂಡು ನಾವೆಲ್ಲ ಕ್ಲಿಯರ್ ಮಾಡ್ತೀವಿ, ನಿಮ್ಗೆ ಅದಾಗಿದೆ, ಇದು ತೆಗಿಸ್ತೀವಿ, ಅದು ತೆಗಿಸ್ತೀವಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಏನಕ್ಕಿದೆ? ಇದೆಲ್ಲ ಆಕರ್ಷಣೆ ಮಾಡ್ತಕ್ಕಂಥವ್ನ ಶಕ್ತಿ ಆಕರ್ಷಣೆ ಮಾಡ್ಕೋಬೇಕು. ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಆಕರ್ಷಣೆ ಮಾಡ್ತೀನಿ ಅಂದ್ರೆ ಆಕರ್ಷಣೆ ಆಗಲ್ಲ ಅಲ್ಲಿ, ಅಲ್ವಾ? ನಾನಿಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು, ಇದು ಒಳ್ಳೆ ಸಬ್ಜೆಕ್ಟು. ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ, ಹಣೆ ಬರೋನ ಬದಲಾಯಿಸೋಕ್ಕಾಗಲ್ಲ. ಬಂದು ಕಲೀರಿ, ನಿಮ್ದು ಏನು ಕರ್ಮ ಇದೆ ನೋಡ್ಕೊಳ್ಳಿ. ಸ್ವಲ್ಪ ಕಷ್ಟ ಇತ್ತು ಅಂದರೆ ನೆಮ್ಮದಿಯಾಗಿರಿ, ಸುಖ ಇತ್ತು ಅಂದರೆ ಎಲ್ಲಿವರೆಗೂ ಇದೆಯಾ ಮಜಾ ಮಾಡಿ. ಅಂತ ದಾರಿಲಿ ಹೋದ್ರೆ ನಿಮಗೆ ಅಲ್ಲಿ ನಷ್ಟ ಆಗುತ್ತೆ, ಹೋಗ್ಬೇಡಿ ಅಂತಂದ್ರೆ ಎಷ್ಟೇ ನಿಮಗೆ ಆಸೆ ಆದರೂ ಕೂಡ ಹೋಗ್ಬೇಡಿ. ಈ ದಾರಿಲಿ ಏನು ಮಾಡಿದ್ರು ಕೂಡ ಜಯ ಇದೆ ಅಂದರೆ ದಿಲ್ದಾರಾಗಿ ಹೋಗಿ, ಅದೆಲ್ಲ ಹೇಳುತ್ತೆ. ಇದನ್ನೇ ನಮ್ಮ ಋಷಿಮುನಿಗಳು ಕಂಡುಹಿಡಿದು ನಮ್ಮ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂದರೆ ಜ್ಯೋತಿಷ್ಯ. ಜ್ಯೋತಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪರಿಸ್ಥಿತಿನ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥವರು 1000% ಜ್ಯೋತಿಷಿಗಳಲ್ಲ. ಕರ್ಮಫಲವನ್ನು ಹೇಳಿ ನಿನಗೆ ಅಲ್ಲಿ ಬರ್ತಕ್ಕಂಥ ಮನಸ್ಥಿತಿಯನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ, ಮನಸ್ಥಿತಿಯನ್ನ ಸ್ವಲ್ಪ ಬದಲಾಯಿಸಿ ದಾರಿ ತೋರಿಸ್ಕೊಡ್ತಕ್ಕಂಥವ್ರನ್ನೇ ಗುರುಗಳು ಅಂತ ಕರೀತಾರೆ. ಇವತ್ತು ದೇವರು ಕನಕದಾಸರನ್ನ, ಪುರಂದರದಾಸರನ್ನ, ದಾಸಶ್ರೇಷ್ಠರನ್ನ ಅಷ್ಟೊಂದು ಕೀರ್ತನೆ ಆಡಿದ್ರು ಕೂಡ ಅವ್ರಿಗೆ ಕಾರು ಬಂಗಲೆ ಏನು ಕೊಟ್ಟಿಲ್ಲ. ಭಕ್ತಿನ ಹೆಚ್ಚು ಮಾಡ್ದ. ಅವ್ರು ಹೇಳಿರ್ತಕ್ಕಂಥ ಕೀರ್ತನೆಗಳನ್ನ ಫೇಮಸ್ ಮಾಡಿದ್ರು. ಭಗವಂತನ ಲೀಲೆಯಲ್ಲಿ ಅವರ ಕೀರ್ತನೆಗಳನ್ನ ಮಾದರಿಯಾಗ್ಲಿ ಅಂತ ಕೊಟ್ಟರೆ ಹೊರತು ನನ್ನನ್ನ ಕೊಂಡಾಡಿದ ತಕ್ಷಣ ಅವ್ರಿಗೆ ದನಕನಕಗಳೆಲ್ಲ ಬಂದು ಬಿತ್ತು ಅನ್ನೋದು ಎಲ್ಲೂ ಇಲ್ಲ ನಿದರ್ಶನಗಳಲ್ಲಿ. ಅದು ರಾಯರಾಗಿರ್ಬೋದು, ಅರ್ಥ ಆಯ್ತಲ್ಲ, ಶಂಕರಾಚಾರ್ಯರು ಅಷ್ಟೇ, ರಾಮಾಚಾರ್ಯರು ಅಷ್ಟೇ, ಎಲ್ಲೂ ಅವ್ರಿಗೆ ರಿಚಸ್ ಬಂದಿಲ್ಲ. ಇವತ್ತು ಅವ್ರ ಹೆಸರಲ್ಲೇ ಒಂದು ಟೆಂಪಲ್ ಮಾಡಿ ಜೋರಾಗಿದೆ. ಅವರವರ ಕಾಲಘಟ್ಟದಲ್ಲಿ
ದೈವಿಕವಾಗಿ ಬೆಳೆದಿರ್ತಕ್ಕಂಥದ್ದೇ ಹೊರತು ದೇವರನ್ನ ನೆನೆಸ್ಕೊಂಡು ನಾವು ಅಂಥ ದಾಸಶ್ರೇಷ್ಠರು ಅಂತ ನಮ್ಮ ಶಂಕರಾಚಾರ್ಯರು ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಯಾರು ತಗೊಳ್ಳಿ, ದೇವ್ರನ್ನ ಮೆಚ್ಕೊಂಡಿದ ತಕ್ಷಣ ಅವ್ರಿಗೆಲ್ಲ ಏನು ದನ ಕನಕ ಎಲ್ಲ ಆಶೀರ್ವಾದ ಮಾಡ್ಕೊಂಡು ಅವರು ಪೂಜೆ ಮಾಡ್ತಾ ಇರೋರು, ಅವ್ರಿಗೆ ಆ ಕಾಲದಲ್ಲೇ ಕೋಟಿ ಕೋಟಿ ಆಸ್ತಿ ಬಂದ್ಬಿಡ್ತು ಅನ್ನೋದು ಎಲ್ಲೂ ಇಲ್ವಲ್ಲ. ಇದನ್ನ ತಿಳಿದವರು ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯದಲ್ಲಿ ನಾನು ಪರಿಹಾರಕ್ಕೆ ಓಡೋಗ್ತಾ ಇದ್ದೀನಿ, ಪೂಜೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅಂತಂದ್ರೆ, ಸೊ ದಾಸಶ್ರೇಷ್ಠರಿಗಾಗ್ಲಿ ಗುರುಗಳಾಗ್ಲಿ ಬೇರೆನೆ ತೋರಿಸ್ಬಿಡ್ತಾ ಇದ್ರು, ಪವಾಡ ತೋರಿಸ್ಬಿಡ್ತಾ ಇದ್ರು. ಎಲ್ಲರೂ ಪವಾಡ ತೋರಿಸ್ತಾ ಇದ್ರು. ನೋಡಪ್ಪ, ನಾನು ದೇವ್ರ ಪೂಜೆ ಮಾಡಿದ್ರೆ ನಂಗೆ ಇಷ್ಟೆಲ್ಲ ಬಂತು, ನೀನು ಮಾಡು. ಗುರುಗಳಂಗೆ ಹೇಳಲೇ ಇಲ್ಲ, ಯಾವ ಗುರುಗಳಂಗೆ ಹೇಳಿಲ್ಲ. ಈ ಸಂಸಾರ ಬಹಳ ದುಃಖಕರವಾಗಿರ್ತಕ್ಕಂಥದ್ದು. ನಿನ್ನ ಜಾತಕ ನೋಡ್ಕೋ, ಯೋಗ ಇದ್ರೆ ಖುಷಿಯಾಗಿರು, ಯೋಗ ಫಲ ಇಲ್ವಾ ದೇವರ ಧ್ಯಾನದಲ್ಲಿ ಇದ್ಬಿಡು. ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಯಾಕಿಷ್ಟೊಂದು ಚಿಂತೆ? ಇವತ್ತಿದ್ದು ನಾಳೆ ಮುಗಿಸೋವಂಥ ಜೀವನಕ್ಕೆ ಮಕ್ಕಳ ಮದುವೆ ಆಗಿಲ್ಲ, ಅದಾಗಿಲ್ಲ, 4 ಜನ ನೋಡಿದ್ರೆ ಏನಂತಾರೆ, ಇದೇ ಚಿಂತೆಯಲ್ಲಿದೆ. ದೇವರ ನೋಡಿದ್ರೆ ಏನಂತಾನೆ ಅಂತ ಯಾರ ಬಾಯಲ್ಲೂ ಬರಲ್ಲ. ದೇವರ ನೋಡಿದ್ರೆ ಏನಂತಾನೆ ಭಗವಂತ, ಏನ್ ತಿಳ್ಕೊತಾನೆ ನಮ್ಮ ಬಗ್ಗೆ ಅನ್ನೋದು ಇಲ್ಲ. ಅವಳು ಯಾರೋ ಹಿಂಗಂತಾಳೆ, ಇವ್ರು ಯಾರೋ ಹಂಗಂತಾರೆ, ನಮ್ಮ ಮಾವನವ್ರು ಏನ್ ಅನ್ಕೋತಾರೋ, ನಮ್ಮ ನಾದ್ನಿ ಏನ್ ಅನ್ಕೋತಾರೋ, ಇವು ಪಕ್ಕದ ಅಕ್ಕವ ಏನಂತಾರೋ ಅನ್ನೋ ಚಿಂತೆ ಹೆಚ್ಚಾಗಿದೆ ಈ ಕಲಿಯುಗದ ಜನಗಳಿಗೆ. ಯಾಕಂದ್ರೆ ಎಷ್ಟೋ ಕನ್ಸಲ್ಟೇಷನ್ ಬರುತ್ತೆ ನಂಗೆ ತಲೆ ಚಿಟ್ಟಾಗ್ಬಿಡುತ್ತೆ. 5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ ಮದುವೆ, 6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ ಮದುವೆ, ಇದು ಬದಿದ್ದೆಲ್ಲ ಮಾಡಿಸ್ಬಿಟ್ಟಿದೀವಿ, ರೋಸ್ ಹೋಗಿದೆ, ಎಲ್ಲರ ಹತ್ರ ಹೋಗಿ ಒಬ್ಬರೊಬ್ರು ಒಂದೊಂಥರ ಹೇಳ್ತಾರೆ. ಯಾಕೆ ಇವೆಲ್ಲ? ಕರ್ಮಫಲ ನೋಡ್ದಲೆ ಪ್ರತಿಯೊಬ್ರು ಅವರವರು ಜೇಬ್ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಆಗುತ್ತೆ? ಎಷ್ಟೋ ಜನಕ್ಕೆ ಇದು ಸರೋಗಲ್ಲ, ಹೋಗಿ ಅಂತ ಹೇಳಿದ್ರು ನಿದರ್ಶನ ಬೇಕಾದಷ್ಟಿದೆ. ಇದು ಸರೋಗುತ್ತೆ, ಇಂತಿಂಥ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿರೋದು ಬೇಕಾದಷ್ಟಿದೆ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಇದನ್ನ ಕಲೀರಿ, ಕಲ್ತು 4 ಜನಕ್ಕೆ ಒಳ್ಳೇದು ಮಾಡಿ. ನನ್ನ ವಿದ್ಯೆ ನನ್ನಲ್ಲೇ ಇಟ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ನನ್ನಲ್ಲೇ ಇಟ್ಕೊಂಡು ನಾನೊಂದು ಕನ್ಸಲ್ಟೇಷನ್ ಫೀಸ್ ತಗೊಂಡು ನಿಮ್ನೆಲ್ಲ ಒಟ್ಟಾಕೊಂಡು ಗುಡೆ ಹಾಕೊಂಡು ಬೇಡದೇ ಇರೋ ಮಾತುಗಳನ್ನ ಹಾಕಲ್ಲ. ನೀವು ಒಂದು 40,000 ಕೊಡಿ, 25,000 ಕೊಡಿ, 30,000 ಕೊಡಿ, ಎಲ್ಲಾರು ಬನ್ರಿ ನಾನು ಹೇಳ್ತೀನಿ ನಿಮ್ದು, ಹಂಗ್ ಮಾಡಿ ಹಿಂಗ್ ಮಾಡಿ. ಅದರಷ್ಟು ಮೋಸದ ದಂಧೆ ಇನ್ನೊಂದಿಲ್ಲ. ಪ್ರತಿಯೊಬ್ಬರದು ಒಂದೊಂದು ಕರ್ಮ ಇರುತ್ತೆ, ಒಬ್ಬರದ್ದು ಒಂದು ದಾರಿ ಇರುತ್ತೆ. ಪ್ರತಿಯೊಬ್ಬರದು ಹುಟ್ಟಿರ್ತಕ್ಕಂಥ ಮನೆಯಲ್ಲಿ 5 ಜನ ಇದ್ರು ಕೂಡ 5 ಜನದ್ದು ಒಂದೇ ಮನೇಲಿದ್ರು ಕೂಡ ಆಗ್ತಕ್ಕಂಥ ನಲಿವು ನೋವುಗಳೆಲ್ಲ ಬೇರೆ 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 ಇರುತ್ತೆ. ಹಾಗೆ ಶಾಸ್ತ್ರದಲ್ಲಿ ಮಗಳಿಂದ ಗಂಡನ ತಂದೆಗೆ ಎಫೆಕ್ಟು, ಮಗನಿಂದ ತಂದೆಗೆ ಎಫೆಕ್ಟು, ಇದು ಇನ್ನೂ ವರ್ಸ್ಟ್. ಪೂರ್ವಜಿಕರದ್ದು ನೋಡ್ಬೋದು, ಅದು ಆರೂಢ ಪ್ರಶ್ನೆ ನೋಡ್ಬೋದು. ಆದರೆ ಹುಟ್ಟಿರ್ತಕ್ಕಂಥವರಿಂದ ಸಮಸ್ಯೆ, ಅದು ಇನ್ನೊಂದು ರೀತಿಯ ಒಂದು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಯಾರ್ದೋ ಈ ಹುಡುಗಿನ ಮದುವೆ ಆಗಿದ ತಕ್ಷಣ ಇವನಿಗೆ ಸಾವು ಬರುತ್ತೆ ಅಂತಂದ್ರೆ ಇವ್ರಿಗೆ ಸಾವು ಬರೆದಿಟ್ಟಿಲ್ವಾ ಭಗವಂತ? ಆ ಹುಡುಗಿ ಜಾತಕದಲ್ಲಿಂದ ಇವನಿಗೆ ಸಾವು ಬರುತ್ತೆ ಅಂತಂದ್ರೆ ಎಂಥ ಮುಟ್ಟಾಳತನ! ಅಂದ್ರೆ ಇವನ ಕರ್ಮ ಏನೂ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು. ಕರ್ಮ ಹೆಂಗ್ ಬರುತ್ತೆ ಅಂತಂದ್ರೆ ಇವನ ಜಾತಕದಲ್ಲೂ ಸಾವು ಬರೆದಿಟ್ಟಿರ್ಬೇಕು, ಅವಳ ಜಾತಕದಲ್ಲೂ ಕೂಡ ವೈವಾಹಿಕ ಜೀವನ ಹದಗಿಡುತ್ತೆ ಅಂತ ಬರೆದಿರ್ಬೇಕು. ಆವಾಗ ಅದೆಲ್ಲ ಮ್ಯಾಚ್ ಆಗುತ್ತೆ. ಇದು ಕರ್ಮಫಲ. ಒಂದು ಜಾತಕದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಭಗವಂತನ ಲೀಲೆಯಲ್ಲಿ ಆಗುತ್ತೆ. ಅದು ಬರೀ ಗಂಡ ಸಾಯೋದಲ್ಲ ಅಥವಾ ಹೆಂಡತಿ ಸಾಯೋದಲ್ಲ, ಡಿವೋರ್ಸ್ ಆಗತ್ತೆ, ಜಗಳ ಆಗತ್ತೆ, ದುಡ್ಡಿನ ವಿಚಾರದಲ್ಲಿ ದೂರ ಆಗ್ತಾರೆ, ಅಥವಾ ಯಾವ್ದಾದ್ರು ಒಂದು 3ನೇ ವ್ಯಕ್ತಿ ಮಧ್ಯದಲ್ಲಿ ಬಂದು ಅವರಿಗೆ ಸಮಸ್ಯೆ ಮಾಡಿ ದೂರ ಮಾಡ್ತಕ್ಕಂಥದ್ದು, ಎಲ್ಲಾ ರೀತಿನೂ ಆಗತ್ತೆ. ಅಲ್ಲಿ ಇಂಡಿಕೇಶನ್ ಕೊಡುತ್ತೆ ಈ ಒಂದು ವಿಚಾರದಲ್ಲಿ ಅವ್ರಿಗೆ ಸಮಸ್ಯೆ. ವೈವಾಹಿಕ ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಹೇಗೆ ಬರುತ್ತೆ? ಅದು ದೈವ ನಿರ್ಣಯ, ದೈವ ಪ್ರೇರಣೆ. ಇಂಥದ್ರಿಂದನೇ ಆಗುತ್ತೆ, ಅಂಥದ್ರಿಂದ ಅಂತ ಆಗುತ್ತೆ ಅನ್ನೋದು ತಪ್ಪು. ಅವರವರ ಜಾತಕದಲ್ಲಿ ಅವರವರ ಆಯುಷನ್ನ ಕೊಟ್ಟಿರುತ್ತೆ ಹೊರತು ಇಂಥವ್ರ ಮದುವೆ ಆಗಿದ್ರೆ ಇವನಿಗೆ ಆಯುಷ್ ಕಮ್ಮಿ ಆಗ್ಬಿಡುತ್ತೆ ಅಂತಕ್ಕಂಥ ಹೊಲಸು ಬಾಯಿಗಳು ಜ್ಯೋತಿಷ್ಯ ಹಿಡಿದಿದೆ. ಕಲಿಯುಗದ ಕರ್ಮ ಅದು. ಯಾರ ಆಯಸ್ಸು ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಹೇಳ್ತಕ್ಕಂಥ ವ್ಯಕ್ತಿದೇ ಆಯಸ್ಸು ಹೇಳಕ್ಕಾಗಲ್ಲ ರೀ. ಇವತ್ತಿದ್ದವ್ರು ನಾಳೆ ಬೆಳಿಗ್ಗೆ ಇಲ್ಲ, ಅರ್ಥ ಆಯ್ತಲ್ಲ? ಇವತ್ತು ಏನು ಹೇಳ್ತಾ ಇರ್ತಾರೋ ನಾಳೆ ಬೆಳಿಗ್ಗೆ ಇರೋದೇ ಇಲ್ಲ. ಅವರು ಬೆಳಿಗ್ಗೆ ಇದ್ದಾಗ ಅಲ್ಲಿ 5 ಗಂಟೆಗೆ ಫೋನ್, 3 ಗಂಟೆಗೆ ಹೊಟ್ಟೋದು, 4 ಗಂಟೆಗೆ ಹೊಟ್ಟೋದ್ರು, ಬೆಳಿಗ್ಗೆ ಓಡ್ತಾರೆ. ಏನು ಇನ್ನೂ ಜೀವ ಇರೋ ಥರ ಓಡ್ತಾರೆ.
ತುಂಬ ಜನ ನೋಡಿದ್ದೀನಿ. ಬದುಕಿದ್ದಾಗ ಅವ್ರು ನೋಡಕ್ ಹೋಗಲ್ಲ, ಸತ್ತಾಗ ಅದೇನೋ ಗೊತ್ತಿಲ್ಲ ಅಷ್ಟು ಸ್ಪೀಡಲ್ಲಿ ಇರ್ತಾರೆ. ಏನೋ ಇನ್ನು ಉಳಿದಿದ್ರೆ ಮಾತಾಡ್ಸೋಗೋಣ ಅಂತ ಅನ್ನೋ ಒಂದು ಭ್ರಮೆಲಿರ್ತಾರೆ. ಅದು ಯಾಕೆ ಓಡೋಗ್ಬೇಕು ಅಷ್ಟೊಂದು ಸ್ಪೀಡಲ್ಲಿ ಗೊತ್ತಿಲ್ಲ. ಏನು ಎದ್ದು ಬಿಡ್ತಾರೇನೋ ಅಂತನಾ? ಎದ್ರ ಕಷ್ಟ ಅಂತ. ಹೆಂಗಿರು ಸತ್ತ ಅವನು ಕರ್ಮಗೇಡಿ ಅವನು ಸತ್ನಾ ಬೇಗ ಓಡೋಗೋಣ, ಎದ್ದು ಬಿಟ್ರೆ ಕಷ್ಟ ಅಂತ. ಇನ್ನು ಅಮಕ್ ಮಲಗಿಸ್ಬಿಡೋಣ ಅನ್ನೋ ಬುದ್ಧಿಗಳು ಇರ್ತಕ್ಕಂಥದ್ದು. ಇದ್ದಾಗ ಅವ್ರು ಬೇಕಾಗಿಲ್ಲ. ಅದು ಸತ್ತಾಗ ನೀವು ನೋಡ್ಬೇಕು. ನಾನು ನೋಡಿದ್ದೀನಿ ಎಷ್ಟೋ ಜನ ಏನ್ ದೊಡ್ಡ ಹಾರ ಎಲ್ಲ ಇವ್ರ ನೋಡ್ಬೇಕು, ಎಷ್ಟು ಪ್ರೀತಿನೋ ಅವ್ರ ಮೇಲೆ ಅಂತ ಏನ್ ಇಷ್ಟಿಷ್ಟಪ್ಪ ಹಾರ ತಗೊಂಬಂದು ಹಾಕೋದು. ಇನ್ನ ಒಂದಕ್ಕಿಂತ ಒಂದು ಕಾಂಪಿಟೇಷನ್. ನಾನ್ ಹಾರ ಎಷ್ಟು ದುಡ್ಡು ತಂದೆ, ನಾನ್ ಹೆಂಗೆ ಎಂತ ತಂದೆ. ಅವನು ಒಂದ್ ದಿವಸ ಕರ್ಕೊಂಡೋಗಿ ಒಂದು ಮಸಾಲೆ ದೋಸೆ ಕೊಟ್ಟಿರಲಿಲ್ಲ. ಅವ್ನು ಹಾಸ್ಪಿಟಲ್ ಇದ್ದಾಗ ಒಂದು ಆಪಲ್ ಕೊಟ್ಟಿರ್ಲಿಲ್ಲ. ಬದುಕಲ್ಲಿದ್ದಾಗ ಬೈಟು ಟೀ ಕೊಡೋಣ, ಏನ್ ನಿನ್ ಕಷ್ಟ, ಒಂದು ಮಾತಾಡಿರಲ್ಲ. 4 ಜನ ನೋಡ್ತಾರೆ ಅಂತ ಹಿಂಗೆ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇಷ್ಟಪ್ಪ ಹೂನಾರ ತಗೊಂಡು ಬಂದು ಹಾಕ್ಬಿಡೋದು. ಏನೋ ಬಾಲೇ ಪ್ರೀತಿ ಇದ್ದಂಗೆ. ಇಂಥ ಕಪಟ ಇದ್ರಲ್ಲಿದ್ದೀವಿ. ಅಲ್ಲೇ ಹಂಗೆ ನಡೀತೆ. ಸಾವಲ್ಲೇ ಇಷ್ಟೊಂದು ಡ್ರಾಮಾ. ಇನ್ನು ಬದುಕಲ್ಲಿ ನಾವು ಜ್ಯೋತಿಷಿಗಳಲ್ಲಿ ಇನ್ನೆಷ್ಟು ಡ್ರಾಮಾಗಳು ಆಡ್ಬಾರ್ದು. ನಿನ್ನ ಬದುಕು ಬಗ್ಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ. ಇವ್ರಿಗೆ ಅವ್ರು ಸಾಯ್ತಾರೆ, ಅವ್ರಿಗೆ ಇವ್ರು ಸಾಯ್ತಾರೆ. ಇದು ಬದಲಾಗಬೇಕು ಅಂತ ನಾನು ನಿಂತಿದ್ದೀನಿ. ಮೌಢ್ಯದಿಂದ ದೂರ ಆಗಬೇಕು. ಬಸವಣ್ಣವ್ರು ಹೇಳಿರೋದು ಇದೇನೆ, ರಾಮಾನುಜಾಚಾರ್ಯ ಹೇಳಿದ್ದು ಇದೇನೆ, ಶಂಕರಾಚಾರ್ಯವರು ಹೇಳಿರೋದು ಇದೇನೆ, ಮಧ್ವಾಚಾರ್ಯರು ಹೇಳಿದ್ದು ಇದೇನೆ. ದ್ವೈತ ಸಿದ್ಧಾಂತದಲ್ಲಿರೋದೇನೆ. ಯಾವುದೇ ಸಿದ್ಧಾಂತಗಳು ತಗೊಳ್ಳಿ, ಎಲ್ಲ ಸಿದ್ಧಾಂತಗಳು ಒಂದೇನೆ. ಅಲ್ಲಿ ಒಂದು ದೇವ್ರ ಬಗ್ಗೆ ಹೇಳ್ತಾರೆ, ಒಂದು ಆತ್ಮದ ಬಗ್ಗೆ ಹೇಳ್ತಾರೆ, ಒಂದು ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಫೈನಲಿ ಪ್ರೇಯರ್ಸ್ ಆರ್ ಓನ್ಲಿ ಫೈನಲ್ ಅಷ್ಟೇ. ದುಃಖಕ್ಕೂ ಸುಖಕ್ಕೂ ಪ್ರೇಯರ್ಸ್. ಈ ವಿಚಾರದಲ್ಲಿ ದಯವಿಟ್ಟು ಎಲ್ಲರೂ ಕಲೀರಿ. ಈ ಜ್ಯೋತಿಷ್ಯನ ಕಲೀರಿ, ಕರ್ಮಫಲಗಳನ್ನ ನೋಡ್ಕೊಳ್ಳಿ. ಕಲ್ತಾದ್ಮೇಲೆ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳಿ. ಇನ್ನೂ ನಿಮಗೆ ಆ ಖುಷಿ ಆಯಿತು, ಇನ್ನು ಹೆಚ್ಚು ಜನಕ್ಕೆ ನೋಡಿ, ಖಂಡಿತ ಗೊತ್ತಾಗುತ್ತೆ. ಸೇರಿದ ತಕ್ಷಣ ಒಂದು ಪ್ರಾಕ್ಟೀಸ್ ಮಾಡ್ತೀರಾ, ನೋಡ್ತೀರಾ, ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಸೊ ಇಷ್ಟು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಒಂದು ಸಮಯ. ಓಕೆ. ಹಾಗೆ ನಮ್ಮ ಒಂದು ಟಿವಿ ಬೈಟ್ ಇರ್ತಕ್ಕಂಥದ್ದು, ಯಾವುದು ನಮ್ಮ ಕ್ಲಾಸಸ್ದು ಒಂದು ಬೈಟು, ಇಂಗ್ಲೀಷಲ್ಲಿ ಮಾಡ್ತಕ್ಕಂಥದ್ದೊಂದು, ಕನ್ನಡದಲ್ಲಿ ಮಾತಾಡತಕ್ಕಂಥದ್ದೊಂದಿದೆ. ಕನ್ನಡದಲ್ಲಿ ನಾವು ಕ್ಲಾಸಸ್ ಮಾಡ್ತಕ್ಕಂಥ ಒಂದು ಬೈಟು ನೋಡಿ ಸೇರ್ಕೊಳ್ಳಿ. ನಾನು ದಿನಾ ಇಲ್ಲಿ ಮಾತಾಡೋದು ಒಬ್ಬರ ಬಗ್ಗೆ ಮಾಡಿ ಅಲ್ಲಿ ಹಾಕೋದು ಇದ್ದೇ ಇರುತ್ತೆ. ಇವತ್ತು ಕರೆ ಸಿಗ್ದವ್ರು ನಾಳೆ ಸಿಗುತ್ತೆ. ಕಲಿಯಕ್ಕೆ ಬಂದವ್ರಿಗೆ ಅದೃಷ್ಟ ರೀ. 15,000 ಚಾರ್ಜ್ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗುತ್ತೆ. ಎಲ್ಲೋ ಹೋಗಿ ಏನೋ ಪರ್ಸನಲ್ ಆಗಿ ನೀವು ಪೂಜೆ ಮಾಡ್ಕೊಂಡು ಅದು ಆಗದೆ ಇರೋದನ್ನ ಮಾಡೋ ಬದಲು ನಾನು ಕಲಿತೀನಿ ಅನ್ನೋದೊಂದು ಸಂಕಲ್ಪ ಮಾಡ್ಕೊಂಡು ಮುಂದೆ ಬನ್ನಿ. ಯು ಕ್ಯಾನ್ ಸಿ ದಿ ಚೇಂಜಸ್. ಇಲ್ಲಿ ಬಂದಾದ್ಮೇಲೆ ಇಟ್ ಇಸ್ ಫುಲ್ ಸ್ಟಾಪ್ ಟು ಎವ್ರಿಬಡಿ. ನಾನು ಇದೊಂದು ಮಾತು ಹೇಳ್ತಾ ಇದ್ದೀನಿ ಕೊನೆಗೆ. ನಕ್ಷತ್ರ ನಾಡಿಗೆ ಯಾರು ಬರ್ತಾರೋ, ನೀವು ಕನ್ಸಲ್ಟೇಷನ್ ಬರೋರ್ನು ಬೇಕಾದ್ರೆ ಕೇಳ್ಬಿಡಿ. ನೆಕ್ಸ್ಟ್ ಕನ್ಸಲ್ಟೇಷನ್ ಹೇಳ್ತಾರೆ, ಇಲ್ಲಿ ಬಂದ್ರೆ ಒಂದು ಡಾಟ್ ಇಡ್ತೀನಿ ಲೈಫಲ್ಲಿ, ನೀವು ಎಲ್ಲೂ ಹೋಗಲ್ಲ, ಡಾಟ್ ಇಟ್ಟಿರ್ತೀನಿ ಅಲ್ಲಿ. ಇಷ್ಟೇ ಸರ್, ಹಿಂಗೆ ನೋಡ್ಕೊಳ್ಳಿ. ಆಮೇಲೆ ಎಲ್ಲ ತಿರುಗಿಸಿ ತೋರಿಸ್ತೀನಿ ಅವ್ರಿಗೆಲ್ಲ. ನನ್ನ ಆ್ಯಪಿಂದ ತೋರಿಸಿ, ಇದೇ ತೋರಿಸ್ತಾ ಇದೆ ನೋಡಿಸಿ ಅಂತ. ನಾನು ಇಟ್ಕೊಂಡು ನನಗೆ ಗೊತ್ತಾಗ್ತಾ ಇದೆ, ನನಗೆ ಯಾವ ಗ್ರಹ ಗೊತ್ತಾಗ್ತಾ ಇದೆ, ನಿಮಗೆಲ್ಲ ಗೊತ್ತಾಗಲ್ಲ ಅಂತಕ್ಕಂಥ ಡಂಬಾಚಾರ ಎಲ್ಲ ಮಾಡೋದಿಲ್ಲ. ಅರ್ಥ ಆಯ್ತಾ? ವಿದ್ಯಾವಂತರಿದ್ದೀರಿ ನೀವೆಲ್ಲ, ಅರ್ಥ ಆಯ್ತಲ್ಲ? ಅವಾಗ ಯಾವುದೋ ಕಾಲದಲ್ಲಿ ಆ ವಿದ್ಯಾವಂತರು ಹೋಗಿ ಏನೋ ಮಾಡ್ತಾ ಇದ್ರು. ಅವಾಗ ವಿದ್ಯೆ ಕಮ್ಮಿ ಇತ್ತು. ಈಗ ನಾಲೆಜ್ ಬಂದಾದ್ಮೇಲೆ ಪ್ಲೀಸ್ ಅಸರ್ಟೈನ್. ಸರ್ವೇ ಜನ ಸುಖಿನೋ ಭವಂತು. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you.